For the first time visiting of Tiruvannamalai hill station inside, some Guruji has been done like Jiva Samadhi here, full of neem trees, plants everywhere. ಒಂದು ಅಧ್ಯಾತ್ಮದ ಚಿಂತನೆ ಇರುವಂಥ ಎಲ್ಲ ಒಂದು ಸಾಧಕರಿಗೂ ಬಹಳ ಸೂಕ್ತವಾದಂಥ ಒಂದು ಪ್ರದೇಶ ತಿರುವಣ್ಣಾಮಲೈ. ಲಕ್ಷಾಂತರ ಜನ ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ಎಂದು ಗಿರಿವಲಂ ಅಂತ ಹೇಳ್ತಾರೆ. 16 ಕಿಲೋಮೀಟ್ರು 8 ಶಿವಲಿಂಗನ ಒಂದು ಸ್ಥಾನ ಇದೆ, ಗುಡಿ ಇದೆ. ಬರಿಗಾಲಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ. ಸೊ ಒಂದು ಅಧ್ಯಾತ್ಮದ ಚಿಂತೆ ಮಾಡುವಂಥ ಪ್ರತಿಯೊಬ್ಬರಿಗೂ ಸಹ ಒಂದು ಸ್ಪಿರಿಚುವಲ್ ವೇ ಇಲ್ಲಿ ಇರುವಂಥ ಎಲ್ಲರಿಗೂ ಸಹ ಒಂದು ಉಪಯೋಗಕಾರಿಯಾಗುವಂಥ ಸ್ಥಳ. ಒಂದು ಸೂಪರ್ ನ್ಯಾಚುರಲ್ ಎನರ್ಜಿ ಇರ್ಬೋದು. ಏನೂ ಇಲ್ಲದೆ ಅಷ್ಟು ಜನಗಳು ಸಹ, ಲಕ್ಷಾಂತರ ಜನ ವಿದೇಶಿ ಪ್ರವಾಸಿಗರೆಲ್ಲ ಭೇಟಿ ನೀಡೋದಿಲ್ಲ. ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಸಹ ವಿಸಿಟ್ ಮಾಡ್ಬೋದು. ನಮ್ಮ ಭಾರತ ದಕ್ಷಿಣದಲ್ಲಿ ಬಹಳ ಪುರಾತನವಾದ ದೇವಸ್ಥಾನಗಳಿದೆ. ದಯವಿಟ್ಟು ಅದ್ರ ಕಡೆ ಸಹ ಗಮನ ಕೊಡಿ. ಈ ಬೆಟ್ಟದ ಮಧ್ಯದಲ್ಲೂ ಸಹ ಒಂದು ಪುರಾತನ ಬಾವಿ ಇದೆ. ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದಕ್ಕೂ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಗುಗೈ ನಾಮಚ್ಚಿಯವರ್ ಜೀವ ಸಮಾಧಿ ಆಗಿರುವಂಥ ಸ್ಥಳ. ಮತ್ತು ಒಂದು ಗುಡಿ ಸಹ ಮಾಡಿದ್ದಾರೆ ಇಲ್ಲಿ. ಬಹಳ ರೋಮಾಂಚನ ಆಗುವಂಥ ಸ್ಥಳ ಇದೆ. ಜನ ಸಹ ಹೀಗೆ ಬಂದು ಹೋಗ್ತಾ ಇದ್ದಾರೆ. ನೋಡೋಣ ಇಲ್ಲಿ ಹೇಗೆ ಈ ಮಾರ್ಗ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದು. ಈಗ ಭೇಟಿ ಕೊಡ್ತಿರೋಂಥ ಸ್ಥಳ ಬಂದು ರಮಣ ಮಹರ್ಷಿ ಅವರು ಧ್ಯಾನ ಮಾಡಿದಂಥ ಸ್ಥಳ. ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಇಟ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ಒಂದು ಮಹಾ ಪುರುಷರ ಧ್ಯಾನ ಮಾಡಿದಂಥ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೇವೆ. ನೋಡಿ, ಈ ರಣ ಬಿಸಿಲಲ್ಲೂ ಸಹ ಇವರು ಧ್ಯಾನ ಮಾಡ್ತಿದ್ರು ಅಂದರೆ ಇವಾಗಿನಲ್ಲ, ಸುಮಾರು ಒಂದು 50 ವರ್ಷದ ಹಿಂದಿನ ಇತಿಹಾಸ. ಪ್ರತ್ಯಕ್ಷ ಜನಗಳ ಸೇವೆ ಮಾಡಿಕೊಂಡು ಅವರು ಬೆಳೆದು ಬಂದಂಥ ದಾರಿ, ಅವರಿದ್ದಂಥ ವಾತಾವರಣ ರೋಮಾಂಚನ. ಏನೋ ಒಂದು ಭಾವ, ಹನುಮನ ಸಂಚಾರ ಎಲ್ಲೆಡೆ ಇದೆ. ನೋಡೋಣ. ಬೆಟ್ಟದ ಮೇಲಿರುವಂಥ ಗುರುಗಳ ಸಾನ್ನಿಧ್ಯ. ವೀಕ್ಷಕರೇ, ತಿರುವಣ್ಣಾಮಲೆಯ ಒಂದು ದಿವ್ಯ ಅನುಭವನ ತಗೊಳ್ಳಿ. 4 ಗೋಪುರಗಳು ಏನಿದೆ ಬೆಟ್ಟದ ಮೇಲಿಂದ ಸಂಪೂರ್ಣವಾಗಿ ಒಂದು ಗೋಚರ ಆಗ್ತಿದೆ. ಸೂರ್ಯನ ಉದಯ